ಮನುಷ್ಯನ ಜೀವನ ಏನು? ಒಬ್ಬ ಡ್ರೈವರ್ ಹೋಗ್ತಾನೆ, ಒಬ್ಬ PFTC ಅಧ್ಯಕ್ಷ ಆಗ್ತಾನೆ, ಇನ್ನೊಬ್ಬ ಮುಖ್ಯಮಂತ್ರಿ ಇರ್ತಾನೆ, ಇನ್ನೊಬ್ಬ ಪ್ರೊಫೆಸರ್ ಅಧ್ಯಕ್ಷ ಆಗ್ತಾನೆ, ಇನ್ನೊಬ್ಬ ಯಾವ ಇಂಜಿನಿಯರ್ ಹೋಗ್ತಾನೆ, ಕೋಟ್ಯಾಧಿಪತಿ ಇರ್ತಾನೆ, ಬಡವ ಅಂತಾನೆ, ಹೆಣ್ಣು ಅಂತಾನೆ, ಗಂಡು ಅಂತಾನೆ. ಆದ್ರೆ ಮನುಷ್ಯನ ಜೀವನ ಏನು? ಕನಕದಾಸ 4 ಸಾಲುಗಳು. 8 ಬೇರಿನ ದೇಹ, ರೋಮಗಳು 8 ಕೋಟಿ, ಕೀಲುಗಳು 68, ಮಾಂಸದಿಂದ ಮಾಡಿದ ಮನೆ, ಮನವೊಲಿದ ನೆಟ್ಟ ನೀರವೇ ಅಗಲಿದೊಡೆ ಒಣಹಿಟ್ಟೆಯೊತ್ತೆ ಕುಚ್ಚುವರಯ್ಯ. ಈ ದೇಹಗಳಿಗೆ ಫಲ ಪುರುಷಾರ್ಥ ರಕ್ಷಿಸೋ ನಮ್ಮ ಮನವರ್ತ ಅಂತ ಕನಕದಾಸ ಅವತ್ತು ಹಾಡುತ್ತಾರೆ. ಏನಾಗುತ್ತೆ? ನಮ್ಮ ದೇಹಗಳ ದೇಹ 8 ಕೇಳಿರುತ್ತಂತೆ. ನಮ್ಮ ದೇಹದಲ್ಲಿ ರೋಗಗಳು 8 ಕೋಟಿ ರೋಗಗಳು ಇರ್ತಾವಂತೆ. ಮನುಷ್ಯನ ದೇಹ ಯಾವ್ದಾಗಿದೆ? ಮೂಳೆ ಮಾಂಸದಿಂದ ಆಗಿದೆ, 68 ಕೀಲುಗಳಿಂದ ಆಗಿದೆ. ಸೊ ಈ 68 ಕೀಲುಗಳಿಂದ ರಕ್ಷಣೆ ಆಗಿರುವಂತ ಈ ದೇಹ ಮಣ್ಣೆ ಬಿದ್ದರೆ, ಅಂದ್ರೆ ಉಸಿರು ಬಿದ್ದರೆ, ಅವರು ರಾಜ ಆಗಿದ್ರು ಮಣ್ಣಿಗೆ ಆಗ್ತಾರೆ, ಮುಖ್ಯಮಂತ್ರಿ ಆಗಿದ್ರು ಮಣ್ಣಿಗೆ ಆಗ್ತಾರೆ, ಪ್ರಧಾನಮಂತ್ರಿ ಆಗಿದ್ರು ಮಣ್ಣಿಗೆ ಆಗ್ತಾರೆ. ಇಷ್ಟೇ ಜೀವನದ ಸತ್ಯ. ಉಸಿರಿಗೂ ಒಂದು ಬೆಲೆ, ಉಸಿರು ಬಿದ್ದ ಮೇಲೆ ಏನೂ ಇಲ್ಲ. ಸೊ ಉಸಿರೋದಕ್ಕ ನಾನು ಅನ್ನೋ ಅಹಂಕಾರವನ್ನು ಬಿಟ್ಟು ನಾವೆಲ್ಲರೂ ಕೂಡ ಭಗವಂತನಿಗೆ ದಾಸನಾಗಿ ಬದುಕಬೇಕು ಅನ್ನೋದು ಕನಕದಾಸನ ಸಮಾಜದ ಸಂದೇಶ. ಸೊ ಈ ವಿಚಾರಗಳನ್ನ ಕನಕದಾಸ ಬಗ್ಗೆ ತಿಳಿಸಿ ಈಗ ಯಾವುದೋ ಮನವಿ ಪತ್ರ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ನೌಕರರ ವೇತನ ಪರಿಷ್ಕರಣೆ ನೇತೃತ್ವದಂತೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಈ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳೇ ಬಂದು ಕೂತು ಆ ಸಭೆಯೊಳಗಡೆ ಒಂದು 10 ದಿನಗಳ ಕಾಲ ಕೂತು ಆ ಸಭೆಯೊಳಗಡೆ ಅನೇಕ ಚರ್ಚೆಗಳನ್ನು ಮಾಡಿದರು. ಆ ಚರ್ಚೆಗಳಲ್ಲಿ ನಿಮ್ಮ ವೇತನವನ್ನು ಪರಿಷ್ಕರಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಬಂದಿದ್ದಾರೆ. ಆದರೆ ಒಂದಷ್ಟು ಚೌಕಾಸಿ ನಡೀತಾ ಇದೆ. ನಿಮ್ಮ ಕಡೆಯವರಿಲ್ಲ, ನಮ್ಗೆ ಇಷ್ಟು ಕೊಡಬೇಕು ಅಂತ ಹೇಳಿ, ಮುಖ್ಯಮಂತ್ರಿಗಳಿಲ್ಲ, ನಾನು ಇವಾಗ ಸದ್ಯಕ್ಕೆ ಇಷ್ಟು ಕೊಡ್ತೀನಿ ಅಂತ ಹೇಳಿ ಮಾತಾಡ್ತಿದ್ದಾರೆ. ಈಗ ಮೊನ್ನೆ ನಾನು ಮತ್ತು ಬೇರೆ ನಿಗಮದ ಅಧ್ಯಕ್ಷರುಗಳು ಮತ್ತು ಮಂತ್ರಿಗಳು ಎಲ್ಲ ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆಯನ್ನು ಮಾಡಿದ್ವಿ. ಆ ಚರ್ಚೆಯಲ್ಲಿ ಕೂಡ ಒಂದಷ್ಟು ತೀರ್ಮಾನಗಳನ್ನು ಕಂಡಿದ್ವಿ. ಮುಂದಿನ ದಿವಸಗಳಲ್ಲಿ ಇದನ್ನು ಬಗೆಹರಿಸೋದಕ್ಕೆ ಮುಖ್ಯಮಂತ್ರಿಗಳಿಗೆ 100ಕ್ಕೆ 100ರಷ್ಟು ಇದರ ಬಗ್ಗೆ ಕಾಳಜಿ ಇದೆ. ಯಾಕೆಂದ್ರೆ ನಿಜವಾಗಿಯೂ ಮುಖ್ಯಮಂತ್ರಿಗಳ ದೊಡ್ಡ ಕಾಳಜಿ ಇರೋದು ಅಹಿಂದ ಸಮುದಾಯದ ಬಗ್ಗೆ. ಅಹಿಂದ ಎಲ್ಲಿದೆ ಅಂತಂದ್ರೆ ಅಹಿಂದ KSRTC ನಿಗಮದೊಳಗಡೆ ಅಹಿಂದ ಇರೋದು. ಯಾಕೆಂದ್ರೆ ನಮ್ಮ ಡ್ರೈವರ್ಗೆ ಯಾವತ್ತೂ ಶ್ರೀಮಂತರ ಮಕ್ಕಳಲ್ಲ, ರೈತಾಪಿ ವರ್ಗದವ್ರ ಮಕ್ಕಳು. ನಮ್ಮ ಡ್ರೈವರ್ಗಳಿಗೂ ಕೂಡ ಪಾಪ ಅವ್ರ ಬದುಕನ್ನ, ಅವ್ರು ನಮ್ಮ ಕೈಯಲ್ಲಿರೋ ಬಸ್ಸನ್ನ ಒಂದು ರೀತಿ ದೇವಸ್ಥಾನ ಅಂತ ಟ್ರೀಟ್ ಮಾಡ್ತಾರೆ. ನಾನು ಡ್ರೈವರ್ಗೆ ಬಸ್ ಹತ್ಬೇಕಾದ್ರೆ ನಾನು ನೋಡ್ತೀನಿ, ಆ ಬಸ್ ನಮಸ್ಕಾರ ಮಾಡಿ ಕೀ ಎತ್ತುವಂತೇನೆ. ಅವ್ರ ಪಾಲಿಗೆ ಬಸ್ಸು ಅಂದ್ರೆ ಜೀವನ, ಬಸ್ಸು ಅಂದ್ರೆ ಅನ್ನ, ಬಸ್ಸು ಅಂದ್ರೆ ಕುಟುಂಬ. ಒಬ್ಬ ಡ್ರೈವರ್ ರಿಟೈರ್ಡ್ ಆಗ್ಬೇಕಾದ್ರೆ ಅವ್ನು ಓಡಿಸೋ ಬಸ್ಸನ್ನ ತಪ್ಪಿಕೊಂಡು ಕಣ್ಣೀರು ಹಾಕುವಂತ ದೃಶ್ಯಗಳನ್ನ ನಾನು ನೋಡಿದ್ದೀನಿ. ಆದ್ರೆ ಈ ಭಾವನೆನ ನೀವೊಬ್ಬ ಓಲಾ ಡ್ರೈವರ್ ಹತ್ರ ಅಥವಾ ಬೇರೆ ಇನ್ನೊಬ್ಬ ಡ್ರೈವರ್ ಹತ್ರ ನಾವು ನೋಡೋದು ಬಹಳ ಕಷ್ಟ ಇದೆ. ಇತ್ತೀಚೆಗೆ ನಮ್ಮ ಎಲೆಕ್ಟ್ರಿಕ್ ಬಸ್ಗಳಿಗೆ ಪ್ರೈವೇಟ್ ಡ್ರೈವರ್ಗಳು ತಗೊಳ್ಳೋ ಶುರು ಮಾಡಿದ್ದಾರೆ. ನಮ್ಮ ಡ್ರೈವರ್ಗಳು ಪಾಪ ಬಸ್ಸನ್ನ ಕಡಿಮೆ ಬಸ್ ಮೇಲೆ ಕಾಲಿಟ್ರೆ ಈ ಟೆಂಪರರಿ ಬಂದಿರುವಂತ ಈಗಿನ ಮಾಡರ್ನ್ ಡ್ರೈವರ್ಗಳು, ಎಲೆಕ್ಟ್ರಿಕ್ ಬಸ್ಗಳಿಗೆ ಬಂದಿರೋ ಡ್ರೈವರ್ಗಳು ಕಾಲ ಕಾಲ ಕಳ್ಕೊಂಡಿರ್ತಾರೆ. ಆ ಪರಿಸ್ಥಿತಿ ಬಂದಿದೆ. ಸೊ ಈಗಿನ ಒಂದು ಸಂದರ್ಭದಲ್ಲಿ ನಿಜವಾದ ಹಿಂದೆ ಏನಿದೆ ಅಂತಂದ್ರೆ ನಮ್ಮ KSRTC ನೌಕರರಲ್ಲಿದೆ. ಇಲ್ಲಿ ಅತಿ ಹೆಚ್ಚು ಜನ ಈ ವೃತ್ತಿಯಲ್ಲಿ, ಡ್ರೈವಿಂಗ್ ವೃತ್ತಿಯಲ್ಲಿ ಇರುವಂತವರು ಹಿಂದುಳಿದ ವರ್ಗದವರು, ಅಹಿಂದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು, ಅತಿ ಹೆಚ್ಚು ಜನ ಈ ಸಮುದಾಯಕ್ಕೆ ಸೇರಿದವರಿದ್ದಾರೆ. ಈ KSRTC ನಿಗಮಕ್ಕೆ ನಮ್ಮ ಸರ್ಕಾರದಿಂದ ಯಾವುದೇ ಸಹಾಯವನ್ನು ಮಾಡಿದ್ದಾರೆ ಅದು ನೇರ ಲಕ್ಷಾಂತರ ಅಹಿಂದ ಕುಟುಂಬಗಳಿಗೆ ಮಾಡುವಂತ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಅತ್ಯಂತ ಗಟ್ಟಿ ಭರವಸೆ ನಮಗಿದೆ. ಸೊ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಅದಿದೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಅವರು ಸೂಕ್ತವಾದ ತೀರ್ಮಾನ ತಗೊಳ್ತಾರೆ ಅನ್ನೋ ಭರವಸೆ ನಮಗೆಲ್ಲರಿಗೂ ಕೂಡ ಇದೆ. ನಾನು ಕೂಡ ಗಮನ ತರ್ತೀನಿ. ಇನ್ನೊಂದು